ಕಷ್ಟಪಟ್ಟು ಬಿಸಿಲು ಹೆಂಗಿದೆ ನೋಡಿ, ಉಸಿರನ್ನೇ ತ್ಯಾಗ ಮಾಡ್ಕೊಂಡು ಇದ್ದಾರೆ. ಎಷ್ಟು ಕಷ್ಟಪಟ್ಕೊಂಡು ಇವ್ರಿಗೆಲ್ಲ ಅಪ್ರಿಶಿಯೇಟ್ ಮಾಡಬೇಕು. ನೋಡಿ ಈ ತರ ಕ್ಲಾಪ್ಸ್ ಹೊಡೀರಿ ಪಾಪ ಇವರಿಗೆ. ಇಂಥವ್ರನ್ನ ಎಂಕರೇಜ್ ಮಾಡ್ಬೇಕು ನಾವು. ನೋಡಿ ಎಷ್ಟು ಬಿಸಿಲು ಇದೆ, ಇಟ್ಕೆ ಒಂದು ಮನೆ ನಾವೆಲ್ಲ ಇರೋದು ಇವರಿಂದಾನೆ. ನೋಡಿ ಈ ತರ ಎಲ್ಲ ಎಷ್ಟು ಕಷ್ಟಪಟ್ಟು ಇದೆ. ನಿಮ್ ನೋಡಿದ ತಕ್ಷಣ ನನ್ನ ಹತ್ರ ತಗೊಂಡ್ ಬಂದು ಇರೋದು ಕೊಡ್ಬೇಕು ಅನ್ಸುತ್ತೋ. ಅಮ್ಮ ತಗೊಳ್ಳಿ, ಎಲ್ಲ ಶೇರ್ ಮಾಡ್ಕೊಳ್ಳಿ, ಸರಿನಾ? ಸೊ ಇಂಥವ್ರಿಗೆ ಎಂಕರೇಜ್ ಮಾಡ್ಬೇಕಪ್ಪ ನಾವು. ಇನ್ಮೇಲೆ ನೋಡಿ ಬಿಸಿಲಲ್ಲಿ ಎಷ್ಟೋ 2-3 ಸ್ಟೂಡೆಂಟ್ ಆಚೆ ಹೋಗ್ಬಿಟ್ರಿ ಬಿಸಿಲು ಅಂತ, ತುಂಬಾ ಹೀಟ್ ಅಂತ. ಇವ್ರಿಗೆಲ್ಲ ಎಂಕರೇಜ್ ಮಾಡ್ಬೇಕು. ನೋಡಿ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ಎಷ್ಟು ಬಿಸಿ ಇದ್ರೇನು. ಸೊ ಇಂಥವ್ರಿಗೆ ಎಂಕರೇಜ್ ಮಾಡಬೇಕು. ತುಂಬಾ ಥ್ಯಾಂಕ್ಸ್ ಅಣ್ಣ. ಯಾಕಂದ್ರೆ ನಿಮ್ಮಿಂದ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕಲಿತಾರೆ. ನೀವಿಲ್ಲ ಅಂದ್ರೆ ಇದೆಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಈ ಪ್ಲಾಂಟ್ ಹೆಂಗ್ ಗೊತ್ತಾಗುತ್ತೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಸರ್ ನೀವು ಬನ್ನಿ. ನೋಡಿ ಸಾರ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟೊತ್ತು ಎಷ್ಟು ಎಂಕರೇಜ್ ಮಾಡಿ ಹೆಲ್ಪ್ ಮಾಡಿ. ಹೊರಗಡೆ ಇಷ್ಟು ಈ ತರ ಯಾರು ಎಕ್ಸ್ಪ್ಲೈನ್ ಮಾಡಿಲ್ಲ, ಈ ತರ ಯಾರು ಎಕ್ಸ್ಪ್ಲೈನ್ ಮಾಡಿಲ್ಲ. ಸರಿನಾ? ತುಂಬಾ ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಾಪ್. ಇವತ್ತು ನಾನು ಬ್ರಿಕ್ ಫ್ಯಾಕ್ಟ್ರಿಗೆ ಬಂದಿದ್ದೆ. ಈ ಅಡ್ರೆಸ್ ಎಲ್ಲಿದೆ ಅಂದರೆ ಗಾತ್ಮಂಗಲದಿಂದ ಅಯ್ಯಪ್ಪ ನಗರ ಅಂತ 2 ಕಿಲೋಮೀಟರ್ಸ್ ಬಸ್ ಸ್ಟಾಪಿಂದ. ಸೊ ಇಲ್ಲಿ ನೋಡಿದ್ರೆ ಸುಮಾರು ಬ್ರಿಕ್ಸ್ ಕ್ಯಾಸ್ಟ್ ಮಾಡಿದ್ದಾರೆ. ಸೊ ಇದೆಲ್ಲ ನಾಟ್ ಆನ್ ಮ್ಯಾನ್ಯುವಲ್, ಇದೆಲ್ಲ ರೋಬೋಟಿಕ್ ಮೆಷಿನಿಂದ 10-15 ಇಟ್ಕೆ ಮಾಡ್ತಾರೆ ಅಂತ ಅಟ್ ಎ ಟೈಮ್, ವೈರ್ ಕಟ್ಟಲ್ಲಿ ವಿತ್ ರೋಬೋಟಿಕ್ ಮೆಷಿನ್ಸ್ ಅಂತ. ಇದನ್ನು ನಾನು 3 ಇಯರ್ಸ್ ಬ್ರಿಕ್ ಮೇಲೆ ರಿಸರ್ಚ್ ಮಾಡಿದ್ದೀನಿ, ನೋಡಿಲ್ಲ ಈ ಥರ. ಸೊ ನೋಡಿ ಸರ್ಫೇಸು ಚೆನ್ನಾಗಿದೆ. ಈ ಜೇಡಿ ಮಣ್ಣಿಂದ ಮಾಡಿರೋದು ಸರ್ಫೇಸ್ ನೋಡಿ, ಇಲ್ಲಿ ಈ ಡಿಸೈನು ಚೆನ್ನಾಗಿದೆ. ಸೊ ಈ ಕಂಪನಿ ಹೆಸರು ಫೋರ್ಟೇಸ್ ಅಂತ. ಸೊ 9 ರೂಪೀಸ್ಗೆ ಕೊಡ್ತಾರಂತೆ ಪರ್ ಬ್ರಿಕ್. ನೀವು ಬಲ್ಕಾಗಿ ತೊಗೊಂಡ್ರೆ ಕಡಿಮೆನೂ ಮಾಡ್ಬೋದು. ನಾನು ಇದರಿಗೆ ಈ ಥರ ಕಂಪನಿ ವಿಸಿಟ್ ಮಾಡಿಲ್ಲ. ಜಾಸ್ತಿ ಕಡೆ ಮ್ಯಾನ್ಯುವಲ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಬ್ರಿಕ್ಕನ್ನು ಅಲ್ಲೇ ಅಂಥದ್ದೇ ನೋಡ್ತಾ ಇದ್ದೆ. ಮತ್ತು ನಾನು ರಿಸರ್ಚ್ ಮಾಡುವಾಗ ಮ್ಯಾನ್ಯುವಲ್ ಆಗಿ ಒಂದೊಂದು ಇಟ್ಕೆ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ನೋಡಿದ್ರೆ ಅಟ್ ಎ ಟೈಮ್ ವೈರ್ ಕಟ್ಟಿಂದ ವಿತ್ ರೋಬೋಟಿಕ್ಕಿಂದ 15 ಬ್ರಿಕ್ಸ್ ಕಟ್ ಮಾಡ್ತಾ ಇದ್ದಾರೆ. ನೋಡೋಕ್ಕೆ ಚೆನ್ನಾಗಿದೆ. ಕಂಪನಿ ನೋಡೋಕ್ಕೆ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಸೊ ಎಲ್ಲರಿಗೂ ಧನ್ಯವಾದ. ನೋಡಿ ಇದು ಕಿಲಿನ್ ಮೇಲೆ ಇರೋ ಮೇಲೆ ಬಂದಿದ್ದೀವಿ. ಸರ್ಫೇಸ್ ಇದು ಮೇಲೆ ನೋಡಿ, ಇಲ್ಲೆಲ್ಲ ಏರ್ ಔಟ್ ಆಗುತ್ತೆ ಆ ಬಿಸಿ ಆಗಿರೋದು. ಸೊ ಇದೆಲ್ಲ ಕಿಲಿನ್ ಮೇಲೆ ಬಂದಿದ್ದೀವಿ ಇವಾಗ. ತುಂಬ ಚೆನ್ನಾಗಿದೆ. ಈ ಥರ ಅದ್ಭುತವಾದ ನಾನು ಇದು ಬ್ರಿಕ್ ಫ್ಯಾಕ್ಟ್ರಿನ ನೋಡೇ ಇಲ್ಲ. ಅಷ್ಟು ಕ್ವಾಲಿಟಿ ಇದೆ. ಎಲ್ಲ ಚೈನಾದಿಂದ ಇಂಪೋರ್ಟ್ ಮಾಡಿದಾರಂತೆ. ಕಂಟಿನ್ಯೂಸ್ ಸ್ಕಿಲ್ ಒಂದು ಪೋರ್ಷನಲ್ಲಿ ಫೈರಿಂಗ್ ಆಗ್ತಾ ಇರುತ್ತೆ, ಇನ್ನೊಂದು ಪೋರ್ಷನಲ್ಲಿ ಫೈರಿಂಗ್ ಆಗಿರೋದು ಎತ್ಕೊಂತಾ ಇರ್ತಾರೆ, ಇನ್ನೊಂದು ಪೋರ್ಷನಲ್ಲಿ ಗ್ರೀನ್ ಬಿಕ್ಸ್ ಲೋಡ್ ಆಗ್ತಾ ಇರುತ್ತೆ. ಸೊ ಎಲ್ಲ ಕಂಟಿನ್ಯೂಸ್ ಸೈಕಲಲ್ಲಿ ಆಗ್ತಾ ಇರುತ್ತೆ. ಸೊ ಇದು ಕಿಲಿನ ಸರ್? ಹೌದು ಸರ್, ಹಾಫ್ ಮೆನ್ ಕಿಲನ್. ಸೊ ಈ ಬ್ರಿಕ್ ನೋಡಿದ್ರೆ ಇದೆಲ್ಲ ಬಂದು ವೇಸ್ಟೇಜ್. ಆಫ್ಟರ್ ದಟ್ ನೋಡಿ ಸರ್ಫೇಸ್ ಬ್ರೇಕ್ ಡೌನ್ ಆಗಿರುತ್ತೆ, ಡ್ಯಾಮೇಜ್ ಆಗಿರುತ್ತಲ್ಲ, ಫೈರಿಂಗ್ ಸರಿಯಾಗಿರಲ್ಲ. ಸೊ ಆ ಬ್ರಿಕ್ಸ್ ಎಲ್ಲ ಇದು ವೇಸ್ಟ್ ಆಗಿ. ಸೊ ಇದೆಲ್ಲ ನೋಡಿದ್ರೆ ಇದೆಲ್ಲ ಒಂದು ಚೆನ್ನಾಗಿರೋ ಇಟ್ಕೆ ತಗೊಂಡು ಡ್ಯಾಮೇಜ್ ಆಗಿರೋದೆಲ್ಲ ಈ ಕಡೆ ಹಾಕ್ತಾರೆ, ಅದು ಪಕ್ಕದಲ್ಲೇ ಹಾಕ್ತಾರೆ. ಸೊ ಅದನ್ನು ರೀಸೈಕಲ್ ಮಾಡ್ಬೋದಾ? ತಿರ್ಗಾ ರೀಸೈಕಲ್ ಮಾಡ್ಬೋದಂತೆ ಅದೆಲ್ಲ. ಇಲ್ಲಿ ನೋಡಿ